ಸ್ವಾಮಿ ವಿವೇಕಾನಂದ ಸೇವಾ ಪ್ರತಿಷ್ಠಾನದಿಂದ ನಾನು ಅಡ್ಮಿನಿಸ್ಟ್ರೇಟರ್ ಆರ್ ನಾಡಗೌಡ ಮಾತಾಡ್ತಿರೋದು. ಈಗ ಇವತ್ತಿನ ದಿವಸ ಇಟ್ಲಿಯಿಂದ ಬಂದಂಥ ಒಂದು ಕುಟುಂಬಕ್ಕೆ, ದಂಪತಿಗಳಿಗೆ ನಮ್ಮಲ್ಲಿರುವಂಥ ಒಂದು ಮಗುವನ್ನು ಅವರಿಗೆ ಅಡಾಪ್ಷನ್ ಮಾಡಬೇಕು ಅನ್ನೋದು ಒಂದು ಸರ್ಕಾರದಿಂದ ಆದೇಶ ಆಗಿದ್ದ ಕಾರಣ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದು ಒಂದನೇದ್ದು. ಈ ಮಗು ಇದ್ದದ್ದು ಒಂದು ಸ್ಪೆಷಲ್ ನೀಡ್ ಮಗು. ಸ್ಪೆಷಲ್ ನೀಡ್ ಮಗು ಅಂದರೆ ಅದಕ್ಕೆ ಯಾರಾದರೂ ಸಹಾಯ ಬೇಕೇ ಬೇಕು. ಸ್ವತಂತ್ರವಾಗಿ ಆ ಮಗು ಜೀವಿಸಲಿಕ್ಕೆ ಇದಿಲ್ಲ. ಅಂಥ ಮಗುವನ್ನು ಅವರು ತಮ್ಮ ಸರ್ಕಾರದ ಅನುಗುಣವಾಗಿ ಅವರು ಅಪ್ಲಿಕೇಶನ್ ಹಾಕಿದ್ರು. ಆ ಪ್ರಕಾರ ಅವರಿಗೆ ಈ ನಮ್ಮಲ್ಲಿರುವಂಥ ಮಗು ಅವರಿಗೆ ಅಲಾಟ್ಮೆಂಟ್ ಆಗಿದೆ. ಆದರೆ ಇದು 2 ವರ್ಷದ ಆದರೂ ಸಹಿತ ಅದರ ಎಲ್ಲ ಪ್ರೊಸೆಸ್, ಅದರ ಕಾಗದ ಪತ್ರಗಳನ್ನೆಲ್ಲ ಮುಗಿಸಿ ಮೊನ್ನೆ ಹೋದ ವಾರದಲ್ಲಿ ನಮಗೆ DC ಅವರು ಅದರದ್ದು ಮಗುವಿನ ಆರ್ಡರ್ ಕೊಟ್ಟರು. ಆರ್ಡರ್ ಕೊಟ್ಟ ತಕ್ಷಣ ನಾವು ಆ ಪೇರೆಂಟಿಗೆ ಕರೆಸಿ ಇವತ್ತು ಆ ಮಗುವಿನ ದತ್ತು ಪ್ರಕ್ರಿಯೆಯನ್ನು ಇಲ್ಲಿ ಮಾಡಬೇಕಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ. ತಂದೆ ತಾಯಿ ಏನು ಮಾಡ್ತಾರೆ? ಈ ತಂದೆಯವರು ಅಲ್ಲಿ ಇಟಾಲಿಯನ್ ತಂದಿದ್ದವರು ಇಲ್ಲ. ಯಾಕಂದರೆ ಅವರು ಒಂದು ಆಕ್ಸಿಡೆಂಟ್ದಿಂದ ತಮ್ಮ 2 ಕಾಲುಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ತಾಯಿ ಒಬ್ಬರು ಫಿಸಿಯೋಥೆರಪಿಸ್ಟ್, ಅಂದರೆ ಡಾಕ್ಟರ್ ಇದ್ದಾರೆ. ಅವರು ಫಿಸಿಯೋಥೆರಪಿಸ್ಟ್ ಇರೋದರಿಂದ ಅವರು ಎಲ್ಲ ಮನೆಯ ಹೊರೆಯನ್ನು ಅವರೇ ಹೊರ್ತಾರೆ. ಆದರೆ ತಂದೆ ಹ್ಯಾಂಡಿಕ್ಯಾಪ್ ಇದ್ದರೂ ಸುದ್ದ, ಕಾಲು ಇರಲಿಲ್ಲ ಆದರೂ ಸುದ್ದ ತಮ್ಮ ಎಲ್ಲ ಪೂರ್ಣ ಕೆಲಸವನ್ನು ಅವರೇ ತಾವು ಸ್ವತಂತ್ರ ಮಾಡ್ಕೊಳ್ತಾರೆ ಅನ್ನೋದರಿಂದನೇ ಅವರಿಗೆ ಆ ಮಗುವಿನ ನಾವು ಕೊಡಲಿಕ್ಕೇನೋ ಎಲ್ಲರೂ ಸರ್ಕಾರದವರು ಪರ್ಮಿಷನ್ ಕೊಟ್ಟಿದೆ. ಆದರೆ ತಾವು ಸುದ್ದ ಅವರಿಗೆ ಕಾಲು ಇಲ್ಲದಿದ್ದರೂ ಕೂಡ ಇನ್ನೊಂದು ಮಗುವನ್ನು ಸಾಕಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ನಾವು ನಮ್ಮ ಭಾರತೀಯರೆಲ್ಲರೂ ಕೂಡಿ ಅವ್ರಿಗೊಂದು ದೊಡ್ಡ ನಮಸ್ಕಾರವನ್ನು ಹೇಳಬೇಕು. ಇಲ್ಲ, ಇವರಿಗೆ ಯಾವುದೇ ಥರದ ಮಕ್ಕಳಿಲ್ಲ. ಇದೇ ಮೊದಲೇ ಮಗು. ಇದನ್ನೇ ನೋಡ್ತಾ ಇದ್ದಾರೆ ಅವರು. ಹಂಗಿಲ್ಲ, ಇದು ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಕಾರಾ ಅಂಥೇಳಿ ಇನ್ಸ್ಟಿಟ್ಯೂಟ್ದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಕಾರಾದಲ್ಲಿ ಅಪ್ಲಿಕೇಶನ್ ಅವ್ರು ಹಾಕಿರ್ತಾರೆ ಬೇರೆ ಬೇರೆ ದೇಶದಿಂದ. ಅದೇ ಇಟ್ಲಿಯಿಂದ ಅವರು ಅಪ್ಲಿಕೇಶನ್ ಹಾಕಿದ್ರು. ಇಟ್ಲಿಯಿಂದ ಅಪ್ಲಿಕೇಶನ್ ಹಾಕಿದಾಗ ಆ ಮಗು ಇದ್ದದ್ದು ಅವರಿಗೆ ರೆಫರಲ್ಕ್ಕೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಮಗು ಅವರಿಗೆ ಸೆಲೆಕ್ಷನ್ನು ಆಯಿತು. ಆದರೆ ನಮ್ಮಲ್ಲಿ ಒಂದು ಏನಿದೆ, ನಾವು ತಂದೆ ತಾಯಿಗಳಿಗೆ ಮಕ್ಕಳನ್ನು ಕೊಡ್ತಾ ಇಲ್ಲ, ಮಕ್ಕಳಿಗೆ ತಂದೆಗೆ ತಾಯಿಯನ್ನು ಒದಗಿಸ್ತಾ ಇದ್ದೀವಿ. ಈ ಮಗು ಇರೋದರಿಂದ ಈ ಮಗುವಿಗೆ ಒಂದು ಯಾರಾದರೂ ಒಂದು ಒಳ್ಳೆಯ ತಂದೆ ತಾಯಿಯನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ತಂದೆ ತಾಯಿಗಳ ಇದಾಗಿದೆ. ಆ ಕಾರಣ ಅವರಿಗೆ ಮಗುವನ್ನು ನಾವು ಕೊಡ್ತಾ ಇದ್ದೀವಿ. ಮಗು ನಮಗೆ ಈಗ 2 ವರ್ಷ 5 ತಿಂಗಳ ಹಿಂದೆ ನಮಗೆ ಒಂದು ದವಾಖಾನೆಯಿಂದ ಫೋನ್ ಬಂತು, ಒಂದು ಮಗುವನ್ನು ಡೆಲಿವರಿ ಆಗಿದೆ, ಪೇರೆಂಟ್ ಬಿಟ್ಟು ಹೋಗಿದ್ದಾರೆ ಅಂಥೇಳಿ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಇದ್ದವರು ಕೂಡ ಮನುಷ್ಯ ಭಂಡಣ್ಕರ್ ಇವರು ಡಾಕ್ಟರ್ ಇರೋದರಿಂದ ಅವ್ರಿಗೆ ಫೋನ್ ಬಂತು. ಹೋಗಿ ನೋಡಿದಾಗ ಮಗು ಕೇವಲ 1.2 ಕಿಲೋ ಇತ್ತು ವಜನದಿಂದ. ಆದರೆ ಆ ಮಗುವನ್ನು ನಾವು ತಗೊಂಡು ಅಲ್ಲಿಂದ ನಾವು DCPO ಡಿಸ್ಟ್ರಿಕ್ಟ್ ಚೈಲ್ಡ್ ವೆಲ್ಫೇರ್ ಆಫೀಸಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಮಗು ಇದ್ದದ್ದು ಅಭಿರಕ್ಷಣೆಗೆ ನಮ್ಮ ಸಂಸ್ಥೆಗೆ ಕೊಟ್ಟರು. ಅಲ್ಲಿಂದ ನಾವು ಅದನ್ನು ಮಗುವಿನ 1 ತಿಂಗಳವರೆಗೆ KLEಯಲ್ಲಿ ದವಾಖಾನೆ ಒಳಗೆ ಇಟ್ಟಿದ್ದೀವಿ. ಪೂರ್ಣ 1 ತಿಂಗಳು ಅದರ ಆರೈಕೆ ಆದಮೇಲೆ ಸ್ವಲ್ಪ ಅದು ಮಗು 1.3 ಕಿಲೋ ಆದಮೇಲೆ ನಮ್ಮ ಸಂಸ್ಥೆಗೆ ವರ್ಗಾಯಿತಾಯಿತು. ನಿಮಗೆ ಹೆಂಗೆ ಅನಿಸ್ತಾ ಇದೆ ಸರ್, ಈಗ ಬೆಳಗಾವಿ ಮಗು ವಿದೇಶಕ್ಕೆ ಹೋಗ್ತಾ ಇದೆ? ಈಗಾಗಲೇ ನಾವು 145 ಮಕ್ಕಳನ್ನು ನಾವು ಅಡಾಪ್ಷನ್ ಮಾಡಿದ್ದೀವಿ. ಅದರ ಪೈಕಿ 15 ಮಕ್ಕಳನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ. ಉಳಿದಂಥ ಮಕ್ಕಳನ್ನು ಇಲ್ಲೇ ಭಾರತದಲ್ಲಿ ಕೊಟ್ಟಿದ್ದೀವಿ. ಆದರೆ ಒಂದು ಮಗು ಇದ್ದದ್ದು ಅದು ಅಬಲ ಇದ್ದರೂ ಸುದ್ದ, ಅಂದರೆ ಸ್ಪೆಷಲ್ ನೀಡ್ ಇದ್ದರೂ ಸಹಿತ ಆ ಮಗುವಿನ ಒಂದು ಇಟಲಿ ದಂಪತಿಗಳು ಅದನ್ನು ತೆಗೆದುಕೊಂಡು ಅವನನ್ನು ಒಂದು ಉತ್ತಮ ನಾಗರಿಕನಾಗಿ ಅವ್ರು ಮಾಡ್ತಾರೆ ಅಂದರೆ ಇದೊಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಆದರೆ ನಮಗೂ ಅಷ್ಟೇ ದುಃಖ ಆಗ್ತದೆ. 2 ವರ್ಷ 5 ತಿಂಗಳಿಂದ ನಮ್ಮಲ್ಲಿ ಇದ್ದಂಥ ಮಗು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಅದು ಒಂದು ನಮಗೆ ದುಃಖ ಆಗ್ತಾಯಿದೆ. ಆದರೂ ಆ ಮಗುವಿನ ಉನ್ನತಿಯ ದೃಷ್ಟಿಯಿಂದ ಈಗೇನು ಆಗ್ತಾಯಿದೆ ಅದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್.